ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಿಮ್ಮಿಂದ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನುಚ್ಚಿನುಂಡೆ ರೆಸಿಪಿನ ನಿಮಗಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸಬ್ಸಿಗೆ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಕೊಬ್ಬರಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ತೊಗರಿಬೇಳೆ, ಹೆಸರುಬೇಳೆ ಮತ್ತು ಕಡಲೆಬೇಳೆನ ಓವರ್ ನೈಟ್ ನೆನೆ ಹಾಕಿದ್ದೆ. ನಿನ್ನೆ ರಾತ್ರಿನೇ ನೆನೆ ಹಾಕಿದ್ದೆ. ಬೆಳಗ್ಗೆ ನೆನೆ ಹಾಕಿದ್ರೆ ನೀವು ಸಂಜೆ ಮಾಡ್ಕೋಬಹುದು. ಒಂದು 5 to 6 hours ನೆಂದರೆ ಸಾಕು. ರುಬ್ಬೋಕ್ಕೆ ಅಂತ ನಾನಿಲ್ಲಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಜೀರಿಗೆ ಪುಡಿನ ತಗೊಂಡಿದ್ದೀನಿ. ಇದನ್ನು ನೀಟಾಗಿ ತರತರಿಯಾಗಿ ಮಿಕ್ಸಿನಲ್ಲಿ ರುಬ್ಕೋಬೇಕು. ಅದಕ್ಕಿಂತ ಮೊದಲಿಗೆ ನಾನಿಲ್ಲಿ ಸಬ್ಸಿಗೆ ಸೊಪ್ಪನ್ನು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೆಲ್ತ್ಗೆ ತುಂಬಾ ಒಳ್ಳೆಯದು ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಕೂಡ ಮಾಡ್ಕೋಬೋದು ಅಥವಾ ಸಂಜೆನೂ ಕೂಡ ಮಾಡ್ಕೋಬೋದು ಈ ರೆಸಿಪಿನ. 3 ತರಹದ ಬೇಳೆಗಳನ್ನು ನಾನಿಲ್ಲಿ ಬಳಸಿದ್ದೀನಿ. ಕಡಲೆಬೇಳೆ ಮತ್ತು ತೊಗರಿಬೇಳೆನ ಬಳಸ್ಬೋದು ಅಥವಾ ಕಡಲೆಬೇಳೆ, ಹೆಸರುಬೇಳೆನೂ ಕೂಡ ಬಳಸ್ಬೋದು. ಹೆಸರುಬೇಳೆ, ತೊಗರಿಬೇಳೆ ಎರಡರಲ್ಲಿ ಒಂದು ಸ್ಕಿಪ್ ಆದರೂ ಪರವಾಗಿಲ್ಲ. ಕಡಲೆಬೇಳೆ ಸ್ಕಿಪ್ ಆಗಬಾರ್ದು, ಅದೇ ಮೇನ್ ಇರೋದು ಇದಕ್ಕೆ. ನಂತರ ನಾನಿಲ್ಲಿ ರುಬ್ಬೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ರುಬ್ಬೋದಕ್ಕೆ ನೆಂದಿರೋ ಕಾಳುಗಳು, ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಎಲ್ಲವನ್ನು ಕೂಡ ಹಾಕಿ ತರಿಯಾಗಿ ರುಬ್ಕೊಳ್ತೀನಿ. ತುಂಬ ನುಣ್ಣಗೆ ರುಬ್ಕೊಳ್ಬಾರ್ದು, ಚೆನ್ನಾಗಿ ಬರಲ್ಲ. ನುಚ್ಚಿನುಂಡೆ ತರಿಯಾಗೇ ಇರಬೇಕು, ಅಂದ್ರೇ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ರುಬ್ಕೊಂಡ ನಂತರ ಎಲ್ಲವನ್ನು 2 ಬ್ಯಾಚ್ ಆಗಿ ರುಬ್ಕೊಂಡಿದ್ದೀನಿ. ನಾನು 2 ಬ್ಯಾಚ್ ಆಗಿ ರುಬ್ಕೊಂಡ ನಂತರ ಇದಕ್ಕೆ ನಾನು ತುರಿದಿಟ್ಕೊಂಡಿರುವಂಥ ಕೊಬ್ಬರಿ ಹಾಕ್ತಾ ಇದ್ದೀನಿ. ನಂತರ ಸಬ್ಸಿಗೆ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತೀನಿ. ಅದಾದಮೇಲೆ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಆನಿಯನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾನು ಕಟ್ ಮಾಡ್ಕೊಂಡಿರುವಂಥದ್ದು ಸ್ವಲ್ಪ ದಪ್ಪ ಆಯಿತು. ಇದಕ್ಕಿಂತ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಟೇಸ್ಟಾಗಿ ಬರುತ್ತೆ. ನಂತರ ಇದಕ್ಕೆ ಸಾಲ್ಟ್ ಹಾಕಿ, ನಂತರ ಜೀರಿಗೆ ಪುಡಿನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದನ್ನು ಉಂಡೆ ಕಟ್ಟೋ ಹದಕ್ಕೆ ಇದನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕು. ಎಲ್ಲಾನು ಇದರಲ್ಲಿ ಮಿಕ್ಸ್ ಆಗಬೇಕು. ಇದರಲ್ಲಿ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇವಾಗ ನಾನು ಒಂದು ಉಂಡೆ ಕಟ್ಟಿ ತೋರಿಸ್ತೀನಿ. ಆ ಹದಕ್ಕೆ ಆಗಬೇಕು. ನೋಡಿ, ಈ ಹದಕ್ಕಾದರೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಸ್ಟೀಮ್ ಮಾಡ್ಕೋಬೇಕು. ಸ್ಟೀಮ್ ಮಾಡೋಕೆ ನೀವು ಇಡ್ಲಿ ಪಾತ್ರೆನ ಯೂಸ್ ಮಾಡ್ಕೊಳ್ಳಿ. ಸ್ಟೀಮರ್ ಇದ್ರೂ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಇಡ್ಲಿ ಪಾತ್ರೆನಲ್ಲಿ ಸ್ಟೀಮ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಆಯಿಲ್ ಹಚ್ಚಿ ನಂತರ ನಾವು ಇದನ್ನು ಉಂಡೆ ಕಟ್ಟಿ ನೀಟಾಗಿ ಅದರಲ್ಲಿ ಜೋಡಿಸ್ಬೇಕು. ಒಂದು ಇಡ್ಲಿ ಹಾಕೋದ್ರಲ್ಲಿ 2 ನುಚ್ಚಿನ ಉಂಡೆನ ಹಾಕಿ ಸ್ಟೀಮ್ ಮಾಡ್ತಾ ಇದ್ದೀನಿ. ಎಲ್ಲವನ್ನು ಕೂಡ ಹೀಗೆ ನಾನು ರೆಡಿ ಮಾಡಿಕೊಂಡು ಇದನ್ನು ಸ್ಟೀಮ್ ಮಾಡ್ತೀನಿ. ಇವಾಗಲೇ ನೀವು ಟೇಸ್ಟ್ ನೋಡ್ಕೊಂಡು ಬಿಡಬೇಕು. ಉಪ್ಪು ಕರೆಕ್ಟ್ ಆಗಿದೆಯಾ ಅಥವಾ ಖಾರ ಕರೆಕ್ಟ್ ಆಗಿದೆಯಾ ಅಂತ ಎಲ್ಲ ರುಚಿ ನೋಡಿಕೊಂಡು ನೀವು ಸ್ಟೀಮ್ ಮಾಡ್ಕೋಬೋದು. ಇದಕ್ಕೆ ಚಟ್ನಿ ಬೇಕು. ಚಟ್ನಿ ಇದ್ದರೆ ಇದಕ್ಕೆ ತುಂಬಾ ಟೇಸ್ಟಾಗಿರುತ್ತೆ. ನಾನು ಹುರಿಗಡಲೆ ಚಟ್ನಿ ಇದಕ್ಕೆ ಮಾಡ್ಕೊಂಡಿದ್ದೆ, ತುಂಬಾ ಟೇಸ್ಟಾಗಿತ್ತು. ನೋಡಿ, ಇವಾಗ ಎಲ್ಲವನ್ನು ಕೂಡ ಇದೇ ಥರ ರೆಡಿ ಮಾಡಿಕೊಂಡು ಇಟ್ಕೊಳ್ತೀನಿ. ಸೇಮ್ ಇಡ್ಲಿ ಹೇಗೆ ಬೇಯಿಸ್ತೀವೋ ಹಾಗೆ ಇವನ್ನು ಕೂಡ ಬೇಯಿಸೋದು. ಇದು ಬೇಯೋಷ್ಟರಲ್ಲಿ ನಾನು ಚಟ್ನಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹುರಿಗಡಲೆ ಚಟ್ನಿ ಇದು. ಇದಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ನಂತರ ನೋಡಿ, ಎಲ್ಲವೂ ರೆಡಿಯಾಗಿದೆ. ಚೆನ್ನಾಗಿ ಸ್ಟೀಮ್ ಆಗಿ ತುಂಬಾ ರುಚಿಯಾಗಿ ಬಂದಿತ್ತು ಇದು. ಒಂದು ಸೆಟ್ ಆದರೆ ಸಾಕು, ನಮಗೆ 4 ಜನಕ್ಕೆ ಕರೆಕ್ಟ್ ಆಗುತ್ತೆ. ಇನ್ನೂ ಜಾಸ್ತಿನೇ ಉಳಿಯುತ್ತೆ. ಇಷ್ಟು ರೆಡಿಯಾಗಿದೆ. ಇವಾಗ ಚಟ್ನಿನೂ ಕೂಡ ರೆಡಿಯಾಗಿದೆ. ಇವಾಗ ತೋರಿಸ್ತೀನಿ ಹೇಗಾಗಿತ್ತು ಅಂತ ನಿಮಗೆ. ನುಚ್ಚಿನುಂಡೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದು ಮಾಡೋದು ಈಸಿನೂ ಕೂಡ. ನಾವು ಬೇಳೆಗಳನ್ನು ನೆನೆ ಹಾಕೋದನ್ನು ನೆನಪಾರಬಾರ್ದು ಅಷ್ಟೇ. ಸಂಜೆ ಸ್ನ್ಯಾಕ್ಸ್ಗೆ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡಬೇಕು ಅಂತ ಕನ್ಫ್ಯೂಷನ್ನಲ್ಲಿದ್ದಾಗ ಸಡನ್ನಾಗಿ ಜ್ಞಾಪಕ ಮಾಡ್ಕೊಳ್ಳಿ ನುಚ್ಚಿನುಂಡೆನ. ತುಂಬಾ ಟೇಸ್ಟು ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಮಾಡೋದು ತುಂಬಾ ಈಸಿ. ಬರೀ ಇಡ್ಲಿ, ದೋಸೆ ಅದು ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ನುಚ್ಚಿನುಂಡೆನೂ ಒಂದೊಂದು ಸರಿ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು. ನಾನು ಮಾಡಿರೋ ವಿಡಿಯೋದಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಸ್ವಲ್ಪ ಬ್ಯುಸಿ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋಕ್ಕೆ ಆಗ್ತಾ ಇಲ್ಲ. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಬಾಯ್.